ನಮಸ್ಕಾರ. ಹರಿಯಿತು ಮನವು ಸಂಚಿಕೆಗೆ ಸ್ವಾಗತ. ಬ್ಯಾಲೆನ್ಸ್ ಡಯಟ್ ಬಗ್ಗೆ ಎಲ್ಲರೂ ಕೇಳಿರ್ತೀರಲ್ಲ, ಏನಿದು ಬ್ಯಾಲೆನ್ಸ್ ಡಯಟ್? ಬ್ಯಾಲೆನ್ಸ್ ಡಯಟ್ ನನ್ನ ದೈಹಿಕ ಆರೋಗ್ಯಕ್ಕೆ ಎಷ್ಟು ಕೊಡುಗೆ ಕೊಡುತ್ತೆ, ಅದರದೇ ಆದ ಕೊಡುಗೆ ಕೊಡುತ್ತೆ. ಬ್ಯಾಲೆನ್ಸ್ ಡಯಟ್ ಅಲ್ಲಿ ಹಣ್ಣು, ತರಕಾರಿ, ಬೇಳೆಕಾಳುಗಳು, ಸಿರಿಧಾನ್ಯಗಳು, ಡೈರಿ ಪ್ರಾಡಕ್ಟ್ಸ್, ಸೀ ಫುಡ್, ಆಯಿಲ್ ಎಲ್ಲಾನು ಇನ್ಕ್ಲೂಡ್ ಆಗಿರುತ್ತೆ. ಓಕೆ, ಹಂಗೆ ದೈಹಿಕ ಆರೋಗ್ಯದ ಜೊತೆ ಓವರ್ ಆಲ್ ವೆಲ್ ಬೀಯಿಂಗ್ ನಾವು ಕನ್ಸಿಡರ್ ಮಾಡಿದಾಗ ಈ ನಾವು ತಿನ್ನೋ ಆಹಾರ, ಅದರಲ್ಲಿರೋ ಸತ್ವಗಳು ನಮ್ಮ ಮಾನಸಿಕ ಶಾಂತಿ, ನೆಮ್ಮದಿ, ಎಮೋಷನಲ್, ಭಾವನಾತ್ಮಕ ಆರೋಗ್ಯಕ್ಕೂ ಅದರದೇ ಆದ ರೀತಿ ಕೊಡುಗೆ ಕೊಡುತ್ತೆ. ಸೊ ಹಾಗೆ ನಾವು ಮಾಡೋ ಬೇರೆ ಬೇರೆ ಆಕ್ಟಿವಿಟೀಸು ನಮ್ಮ ಬ್ರೈನ್, ಡಿಫ್ರೆಂಟ್ ರೀಜನ್ ಆಫ್ ದ ಬ್ರೈನ್ಗೂ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಡಿಫ್ರೆಂಟ್ ರೀಜನ್ ಆಫ್ ದ ಬ್ರೈನ್ ಅಂದ್ರೆ ಯಾವುದು? ಲೋಬ್ಸ್ ನಿಮ್ಗೆಲ್ಲ ಗೊತ್ತಿರೋಂಗೆ ಫ್ರಾಂಟಲ್ ಲೋಬ್, ಫೆರಿಟಲ್ ಲೋಬ್, ಟೆಂಪರಲ್ ಲೋಬ್, ಆಕ್ಯುಪಿಟಲ್ ಲೋಬ್, ಹೀಗೆ ಬೇರೆ ಬೇರೆ ಲೋಬ್ಗಳಿರೋದ್ರಿಂದ ಆ ಎಲ್ಲಾ ಲೋಬ್ಗಳನ್ನು ಎನ್ಹಾನ್ಸ್ ಮಾಡೋಂಗೆ ಬೇರೆ ಬೇರೆ ಆಕ್ಟಿವಿಟೀಸ್ ಮೂಲಕ ಅದನ್ನ ಓವರ್ ಆಲ್ ನಮ್ಮ ಮೆದುಳಿನ ಒಟ್ಟಾರೆ ಸಂಪೂರ್ಣ ಆರೋಗ್ಯಕ್ಕೆ ಟ್ರೈನಿಂಗ್ ಮುಖ್ಯ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಫಿಸಿಕಲ್ ಆಕ್ಟಿವಿಟಿ ಅಥವಾ ಕ್ರಿಯೇಟಿವ್ ಆಕ್ಟಿವಿಟಿ ಒಂದೇ ಮಾಡಿದ್ರೆ ಸಾಕಾಗುತ್ತೆ ನಮ್ಗೆ. ನಮ್ಮ ಗ್ರಾಸ್ ಮೋಟಾರ್ ಸ್ಕಿಲ್ ಎನ್ಹಾನ್ಸ್ಮೆಂಟ್ಗೆ, ಫಿಸಿಕಲ್ ಸ್ಟ್ರೆಂತ್ಗೆ ಜಿಮ್ಮು, ಜಿಮ್ನಾಸ್ಟಿಕ್, ಅಥ್ಲೆಟಿಕ್ಸ್ ರಿಲೇಟೆಡ್ ಆಕ್ಟಿವಿಟೀಸು ಇವೆಲ್ಲ ಅದರದೇ ಆದ ರೀತಿ ಕೊಡುಗೆ ಕೊಡ್ತಾ ಹೋಗುತ್ತೆ. ಹಾಗೆ ಕೋಆರ್ಡಿನೇಷನ್, ನಮ್ಮ ಹ್ಯಾಂಡ್ ಮೈಂಡ್, ಹ್ಯಾಂಡ್ ಬಾಡಿ ಕೋಆರ್ಡಿನೇಷನ್ಗೆ ಸ್ವಿಮ್ಮಿಂಗ್ ಎಕ್ಸಲೆಂಟ್ ಆಗಿ ಸೂಟ್ ಆಗುತ್ತೆ. ನಮ್ಮ ಮೆಂಟಲ್ ಡಿಸಿಪ್ಲಿನ್ ಅಂಡ್ ಪೇಷನ್ಸ್ಗೆ ಸ್ಟ್ರಾಟಜಿಕ್ ಗೇಮ್ಸ್, ಫಾರ್ ಎಕ್ಸಾಂಪಲ್ ಚೆಸ್, ಲೂಡೋ, ಬೋರ್ಡ್ ಗೇಮ್ಸ್ಗಳು ಇದು ಉತ್ತಮ ಚಟುವಟಿಕೆ ಅಂತ ಹೇಳ್ಬೋದು. ಹಾಗೆ ನಮ್ಮ ಸೋಷಿಯಲ್ ಲರ್ನಿಂಗ್ಗೆ ಔಟ್ಡೋರ್ ಗೇಮ್ಸು, ರನ್ನಿಂಗು, ಫುಟ್ಬಾಲು, ಕಮ್ಯುನಿಟಿ ರಿಲೇಟೆಡ್ ವರ್ಕ್ಸ್, ಕ್ರಿಕೆಟ್ ಇದೆಲ್ಲಾನು ಮುಖ್ಯ ಆಗ್ತಾ ಹೋಗುತ್ತೆ. ಕ್ರಿಯೇಟಿವಿಟಿ, ಎಕ್ಸ್ಪ್ರೆಷನ್, ಫೈನ್ ಮೋಟಾರ್ ಸ್ಕಿಲ್ಸ್ಗೆ ಆರ್ಟ್ ಅಂಡ್ ಕ್ರಾಫ್ಟ್, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ರಿಲೇಟೆಡ್ ಕ್ಲಾಸ್ಗಳು ಇದೆಲ್ಲಾನು ಮಕ್ಕಳಿಗೆ ಉತ್ತಮ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಯಾವುದೇ ಒಂದು ಏರಿಯಾಗೆ ಒತ್ತು ಕೊಡದೆ ಬರೀ ಫಿಸಿಕಲ್ ಡೆವಲಪ್ಮೆಂಟ್ಗೆ ಒತ್ತು ಕೊಟ್ರೆ ಆಗಲ್ಲ, ಹಾಗೆ ಕ್ರಿಯೇಟಿವ್ ಕೋಶನ್ಗೆ ಒತ್ತು ಕೊಟ್ರೆ ಆಗಲ್ಲ, ಅಡ್ವರ್ಸಿಟಿ ಕೋಶನ್ಗೆ ಒತ್ತು ಕೊಟ್ರೆ ಆಗಲ್ಲ, ಎಮೋಷನಲ್ ಕೋಶನ್. ಸೊ ಎಲ್ಲಾನು ಇನ್ಕ್ಲೂಡ್ ಮಾಡಿ ಬ್ಯಾಲೆನ್ಸ್ಡ್ ಆಗಿ ಚಟುವಟಿಕೆಗಳನ್ನ ನಾವು ನಮ್ಮ ಮೆದುಳಿನ ಒಟ್ಟಾರೆ ಬೆಳವಣಿಗೆಗೆ, ಸಂಪೂರ್ಣ ಆರೈಕೆಗೆ ಕೊಡಬೇಕಾಗತ್ತೆ. ಸೊ ನೆಕ್ಸ್ಟ್ ನಿಮ್ಮ ಮಕ್ಕಳಿಗೆ ಯಾವ್ದಾದ್ರು ರ್ಯಾಂಡಮ್ ಆಗಿ ಚಟುವಟಿಕೆಗೆ ಇನ್ವಾಲ್ವ್ ಮಾಡ್ತೀರಾ ಅಂದ್ರೆ ಯೋಚನೆ ಮಾಡಿ, ಈ ನಾವು ಮಗುವಿಗಾಗಿ ಪ್ಲಾನ್ ಮಾಡಿರೋ ಚಟುವಟಿಕೆಗಳು ಅಥವಾ ಹಾಕಿರೋ ಕ್ಲಾಸ್ಗಳು ಮಗುವಿನ ಒಟ್ಟಾರೆ ಸಮಗ್ರ ಮೆದುಳಿನ ಬೆಳವಣಿಗೆಗೆ ಅನುಕೂಲ ಮಾಡಿಕೊಡುತ್ತಾ, ಈ ಬಗ್ಗೆ ಯೋಚನೆ ಮಾಡಿ ನಿರ್ಧಾರ ಮಾಡಿ. ಟೇಕ್ ಎ ಸ್ಮಾರ್ಟ್ ಡಿಸಿಷನ್. Thank you.